ಎಲ್ಲ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನಿಮ್ಮ ಒಂದು SLC ರಿಸಲ್ಟ್ ಯಾಕೆ ಬರುತ್ತೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾಕಂದರೆ ಮುಂದೆ ನೀವು SLC ಆದಮೇಲೆ ಮುಂದೆ ಯಾವ ಕೋರ್ಸ್ ಮಾಡಬೇಕು, ಯಾವ ಕೋರ್ಸ್ ತೊಗೊಂಡ್ರೆ ನಿಮ್ಮ ಒಂದು ಫ್ಯೂಚರ್ ಚೆನ್ನಾಗಿರುತ್ತೆ, ಪ್ರತಿಯೊಂದು ಅಪ್ಡೇಟ್ ಮಾಡ್ತಿರ್ತೀನಿ. ಈಗ ಬಂದುಬಿಡಿ, ನಿಮ್ಮ ಒಂದು SLC ರಿಸಲ್ಟ್ ಅನ್ನೋದು ತುಂಬ ಸ್ಟೂಡೆಂಟ್ಸ್ ಕಾಯ್ತಿರುವಂಥ ನಿಮ್ಮ ಒಂದು SLC ಫಲಿತಾಂಶ ಯಾವಾಗ ಪ್ರಕಟಣೆ ಆಗುತ್ತೆ. ನೀವು ಈಗ ತಮ್ಮನೇಲಿ ನೋಡ್ಕೊಂಬಂದಂಗೆ ಒಂದು ಮೇ 2ಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳಿದರೆ 100% ಆಗುವಂಥ ತುಂಬ ಸಾಧ್ಯತೆಗಳಿವೆ. ಯಾಕಂದರೆ ನಮ್ಮ ಒಂದು ಮಧು ಬಂಗಾರಪ್ಪ ಅಂದರೆ ಎಜುಕೇಷನ್ ಮಿನಿಸ್ಟರ್ ಅವರು ಹೇಳ್ತಿದ್ರೆ ಬೇಗನೆ, ಆದಷ್ಟು ಬೇಗ ನೋಡಿ. ಪ್ರತಿ ವರ್ಷ ಮೇ 10 ಆದಮೇಲೆ ನಿಮಗೊಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಿತ್ತು SLCದು. ಈ ವರ್ಷನೇ ಯಾಕಂದರೆ ಬೇಗನೆ, ಯಾಕಂದರೆ ಈಗ ಸೆಕೆಂಡ್ PUCದು ರಿಸಲ್ಟ್ ಆದಷ್ಟು ಬೇಗನೆ ಬಿಟ್ಟರು. ಈಗ ಸೆಕೆಂಡ್ ಎಕ್ಸಾಮ್ ಕೂಡ ಬಿಡ್ತಿದ್ದಾರೆ. ಆಗ ಒಂದು KCT ಎಕ್ಸಾಮ್ ಇತ್ತು, ಅದನ್ನು ಕೂಡ ಬೇಗನೆ ಬಿಡ್ತಾಯಿದ್ದಾರೆ. ಮುಗಿದ ತಕ್ಷಣ ಈಗ ಒಂದು SLC ರಿಸಲ್ಟು ಅಷ್ಟೇ ಬೇಗನೆ ಎಲ್ಲ ಒಂದು ನಮ್ಮ ಒಂದು ಈಗ ಸಿಸ್ಟಮ್ ತುಂಬ ಸ್ಪೀಡ್ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಒಂದು ರಿಸಲ್ಟ್ ಮೇ 2ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 100%. ಬಟ್ ಬರುವಂಥ ತುಂಬ ಸಾಧ್ಯತೆಗಳಿದ್ದಾವೆ. ಬಟ್ ಇದೆ ಅಂತಲ್ಲ, ನಿಮಗೆ ಒಂದು ರಿಸಲ್ಟ್ ಯಾವಾಗ ಅಫಿಷಿಯಲ್ ಆಗಿ ಲಿಂಕ್ ಸಿಗುತ್ತೆ ಅಂದರೆ ನಿಮಗೆ ಒಂದು ನ್ಯೂಸಲ್ಲಿ ನಿಮಗೆ ಅಟ್ ಪ್ರೆಸೆಂಟ್ ಯಾವಾಗ ಅಂದರೆ ನಿಮಗೆ ನಾಳೆ ಇದೆ ಅಂದರೆ ಇವಾಗ ನಿಮಗೆ ಒಂದು ಡಿಕ್ಲರೇಷನ್ ಸಿಗುತ್ತೆ. ಇವತ್ತೇ ಬರುತ್ತೆ, ನಾಳೆ ಬರುತ್ತೆ ರಿಸಲ್ಟ್. ಯಾಕಂದರೆ ನಮ್ಮ ಒಂದು ಎಜುಕೇಷನ್ ಮಿನಿಸ್ಟರ್ ಬಂದ್ಬಿಟ್ಟು ನಿಮಗೆ ಒಂದು ನೋಟಿಫಿಕೇಷನ್ಸ್ ಎಲ್ಲ ಒಂದು ನ್ಯೂಸ್ ಚಾನಲಲ್ಲಿ ನಿಮಗೆಲ್ಲ ಸಿಗುತ್ತೆ. ಎಕ್ಸಾಂಪಲ್ ನಿಮಗೆ TV9 ಪಬ್ಲಿಕ್ TV ಇಂಥ ಚಾನಲಲ್ಲಿ ನಾಳೆ ರಿಸಲ್ಟ್ ಬರುತ್ತೆ ಅಂತ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಆವಾಗ ನಿಮಗೆ ಒಂದು ರಿಸಲ್ಟು ನಾಳೆ ಸಿಗುತ್ತೆ. ಅದು ಮತ್ತು ಎಜುಕೇಷನ್ ಮಿನಿಸ್ಟರ್ ಮಾರ್ನಿಂಗ್ ಬಂದ್ಬಿಟ್ಟು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ನಿಮಗೆ ರಿಸಲ್ಟ್ ಇಷ್ಟು 12 ಗಂಟೆ 1 ಗಂಟೆ ಮೇಲೆ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಟೈಮ್ ಕೂಡ ಕೊಡ್ತಾರೆ. ಅವಾಗ ಲಿಂಕ್ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಯಾಕಂದ್ರೆ ನಿಮಗೆ ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ಸರ್ವರ್ ಅನ್ನೋದು ತುಂಬ ಸರ್ವರ್ ಬಿಸಿ ಆಗುತ್ತೆ. ನಾನು ಕೊಡುವಂಥ ಲಿಂಕಿಂದ ನೀವು ಹೋದರೆ ನಿಮಗೆ ಒಂದು SLC ರಿಸಲ್ಟ್ ಈಸಿಯಾಗಿ ಚೆಕ್ ಮಾಡ್ಬೋದು. ಯಾವುದೇ ಥರ ಸರ್ವರ್ ಬಿಸಿ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಅದೆಲ್ಲಿ ಸಿಗುತ್ತೆ ಅಂದರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಆಗ ಒಂದು ಕಮೆಂಟ್ ಬಾಕ್ಸಲ್ಲಿ ಕೂಡ ಸಿಗುತ್ತೆ. ಅಲ್ಲಿ ಜಾಯ್ನ್ ಆಗೋದ್ರಿಂದ ನಿಮಗೆ ಒಂದು SLC ರಿಸಲ್ಟ್ ಯಾವಾಗ ಸಿಗುತ್ತೆ ಅನ್ನೋದು ಒಂದು ಪ್ಯೂರ್ ಆಗಿ ಒಂದು ಅಪ್ಡೇಟನ್ನು ಸಿಗುತ್ತೆ. ಇಷ್ಟು ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಮೇ 2ಗೆ ರಿಸಲ್ಟ್ ಬರುವಂಥ ತುಂಬ ಸಾಧ್ಯತೆಗಳಿದ್ದಾವೆ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗುವಂತಿದೆ, ತುಂಬ ಸಾಧ್ಯತೆ ಇದೆ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ವಿಡಿಯೋ ಮಾಡಬೇಕಂತ ತಿಳಿಸಿದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಒಂದು ಗ್ರೇಸ್ ಮಾರ್ಕ್ಸ್ ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತಿದ್ದಾರೆ, ಯಾವ ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಅಂತ ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮುಂದೆ ಒಂದು ನಿಮ್ಮ ಫ್ಯೂಚರ್ ಕೂಡ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಮುಂದೆ ಪಕ್ಕ ಯೂಸ್ ಇದೆ ಈ ಒಂದು ಚಾನಲಿಂದ. ಇಷ್ಟೇ ವಿಡಿಯೋ ಹೇಳೋದು. ಮತ್ತೆ ಏನಾದಿತ್ತು ನಾವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ ಬಾಯ್.